ನಮಸ್ಕಾರ ವೀಕ್ಷಕ ಬಂಧುಗಳೇ, ಇಂದಿನಿಂದ ಕೆಲವೊಂದು ರಾಶಿಯವರಿಗೆ ಅಂದರೆ ಈ 8 ರಾಶಿಯವರಿಗೆ ಕೂಡ ಇನ್ನು ಮುಂದೆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಸಿಗುತ್ತೆ. ಮುಕ್ಕೋಟಿ ದೇವರುಗಳ ಕೃಪೆಯಿಂದ ಈ ರಾಶಿಯವರ ಜೀವನವೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಅಂದುಕೊಂಡ ಕೆಲಸಗಳೆಲ್ಲ ಕೂಡ ನೆರವೇರುತ್ತೆ. ಆರ್ಥಿಕ ಸಮಸ್ಯೆಗಳೆಲ್ಲ ಕೂಡ ಇಂದಿನಿಂದ ನಿವಾರಣೆ ಆಗುತ್ತೆ. ಇನ್ನು ಅನೇಕ ಲಾಭಗಳನ್ನು ಈ ರಾಶಿಯವರು ಇಂದಿನಿಂದ ಪಡೆದುಕೊಳ್ತಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಲಾಭಗಳು ಇಂದಿನಿಂದ ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಬನ್ನಿ, ಅದಕ್ಕೂ ಮೊದಲು ನೀವು ಕೂಡ ಶನಿದೇವನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಸತಿಪತಿ ಕಲಹ, ಅತ್ತೆ ಸೊಸೆ ಕಿರಿಕಿರಿ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ವಶೀಕರಣ, ಭೂಮಿ ವಿಚಾರ, ಶತ್ರುನಾಶ, ಹಣಕಾಸಲ್ಲಿ ತೊಂದರೆ, ಇನ್ನು ಅನೇಕ ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ. ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ. ಮೊಬೈಲ್ ನಂಬರ್ 9900919877. ಈ ರಾಶಿಗಳಿಗೆ ಈ ಒಂದು ಶನಿದೇವನ ಕೃಪೆಯಿಂದಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಅಥವಾ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ನಿಮಗೆ ದೊರೆಯುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಒಂದು ಕೆಲಸ ಸಿಗುವ ಅವಕಾಶಗಳು ಹೆಚ್ಚಿನ ಒಂದು ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಸ್ವಲ್ಪ ಶ್ರಮಪಟ್ಟು ವಹಿಸಬೇಕು. ನೀವು ಸ್ವಲ್ಪ ಶ್ರಮವನ್ನು ಪಟ್ಟು ಕೆಲಸವನ್ನು ಮಾಡಿದರೆ ನಿಮಗೆ ಸಾಕು, ಅದರಲ್ಲಿ ನಿಮಗೆ ದೊಡ್ಡ ಲಾಭವನ್ನು ಪಡಿಬೋದು ನೀವು. ಆದರೆ ಸ್ವಲ್ಪ ದಿನಗಳವರೆಗೆ ಯಾರಿಗೂ ಕೂಡ ಸಾಲವನ್ನು ನೀಡಬೇಡಿ. ಇದರಿಂದ ನೀವು ಸಾಲ ಕೊಟ್ಟ ಹಣ ನಿಮಗೆ ಮರಳಿ ಬರುವುದು ಕಷ್ಟವಿದೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ದಿನಗಳವರೆಗೆ ಯಾರಿಗೂ ಕೂಡ ಸಾಲವನ್ನು ನೀವು ನೀಡಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ರಾಶಿಯಲ್ಲಿ ಹುಟ್ಟಂತಹ ವ್ಯಕ್ತಿಗಳಿಗೆ ಹಲವು ಮೂಲಗಳಿಂದ ಹಣ ಅನ್ನೋದು ಹರಿದು ಬರುತ್ತೆ. ಇನ್ನು ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಇಂದಿನಿಂದ ನೀವು ಅದನ್ನು ಪರಿಹಾರ ಮಾಡಿಕೊಂಡು ಉತ್ತಮ ಆರೋಗ್ಯವನ್ನು ನೀವು ಪಡೆದುಕೊಳ್ತಿದ್ದೀರಿ ಅಂತಲೇ ಹೇಳ್ಬೋದು. ಸಂಜೆಯ ಸಮಯ ದೀಪವನ್ನು ಹಚ್ಚಿ ನೀವು ಶನಿದೇವನ ಒಂದು ಸ್ಮರಣೆಯನ್ನು ಮಾಡಿ. ಇದರಿಂದ ನಿಮ್ಮ ಕಷ್ಟಗಳೆಲ್ಲ ಕೂಡ ಸರಾಗವಾಗಿ ಪರಿಹಾರಗೊಂಡು ನಿಮ್ಮ ಮೇಲಿರುವಂತಹ ಕೆಟ್ಟ ದೃಷ್ಟಿ ಕೂಡ ನಿಮಗೆ ದೂರವಾಗುತ್ತೆ. ಇನ್ನು ಮೂಕ ಪ್ರಾಣಿಗಳಿಗೆ ಆಹಾರವನ್ನು ನೀವು ದಾನ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚು ಪುಣ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಇಂದಿನಿಂದ ಏನೇ ಒಂದು ಕೆಲಸವನ್ನು ಮಾಡಿದರೂ ಅದರಲ್ಲಿ ಲಾಭವನ್ನು ಪಡೆದುಕೊಳ್ತಾರೆ. ನೀವು ಯಾವುದೇ ನಿಮ್ಮ ಮನೆಯಲ್ಲಿ ಕಷ್ಟಗಳಿದ್ದರೆ ಅದನ್ನು ನಿವಾರಣೆ ಮಾಡುವುದಕ್ಕಾಗಿ ನೀವು ಪ್ರತಿ ಶನಿವಾರ ನೀವು ಶನಿದೇವನ ಒಂದು ಸ್ಮರಣೆಯನ್ನು ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಮದುವೆ ಮಾತುಕತೆ ಆಡಲು ಇದೊಂದು ಸೂಕ್ತವಾದ ಸಮಯ. ಸ್ನೇಹಿತರೆ, ಇಂದಿನಿಂದ ಇಷ್ಟೆಲ್ಲ ಲಾಭಗಳನ್ನು ಪಡೆಯುತ್ತಿರುವ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡಿದ್ರೆ ಕಟಕ ರಾಶಿ, ಸಿಂಹ ರಾಶಿ, ತುಲಾ ರಾಶಿ ಮತ್ತು ಮೀನ ರಾಶಿ. ಸ್ನೇಹಿತರೆ, ಈ 4 ರಾಶಿಯವರು ಕೂಡ ಇಂದಿನಿಂದ ಇಷ್ಟೆಲ್ಲ ಲಾಭಗಳನ್ನು ಪಡೆದು ಶನಿದೇವನ ಕೃಪೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಥವಾ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಶನಿದೇವ ಅಂತ ಕಮೆಂಟ್ ಮಾಡಿ. ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ದೈವ ಮಾಹಿತಿಗಳನ್ನು ನೋಡಲು ನಮ್ಮ ದೇವರ ದರ್ಶನ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.